ಮುನ್ಸಮ್ಮಣ್ಣ, ನೀವು ನಮ್ಮನ್ನ ಸುತ್ತಾಡ್ಸಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ಬಿಟ್ಟಿದ್ದೀರಾ. ಡಾಕ್ಟರ್ ಸಾಬ್ ನಮಸ್ತೆ. ನೀವಿಲ್ಲಿಗೆ ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಹಲೋ ಅಣ್ಣ, ನಿಮಗೂ ಈ ಡಾಕ್ಟರ್ ಅಣ್ಣನ ಪರಿಚಯ ಇದೆಯಾ? ಹೌದಪ್ಪ ಸಿಂಗ, ಇವರು ನನ್ನ ಪ್ರಾಣಿಗಳಯ್ಯ. ಅದಿರಲ್ಲಪ್ಪ, ನಿನ್ನ ಆರೋಗ್ಯ ಹೇಗಿದೆ ಈಗ? ಮೊದಲಿಗಿಂತ ಈಗ ನನ್ನ ಆರೋಗ್ಯ ಹಾದಿಗೆಡ್ಬಿಟ್ಟಿದೆ. ಹೋದ್ವಾರ ಔಷಧಿ ಕೊಟ್ನಲ್ಲಪ್ಪ, ಅದನ್ನ ಸರಿಯಾಗಿ ತಗೊಂಡ ನೀನು? ಇಲ್ಲ, ಹೋದ್ವಾರ ಕೊಟ್ಟಿದ್ ಮಾತ್ರೆ ಎಲ್ಲ ಖಾಲಿ ಆಗೋಗ್ಬಿಟ್ಟು. ನಾನು ಹೇಳಿದ್ದು ನೀನ್ ಔಷಧಿ ತಗೊಂಡ? ಅಯ್ಯೋ, ನಿಮ್ ಮಾತ್ರೆ ತಗೊಂಡು ಇಲ್ವೋ ಅಂತ ಕೇಳ್ದೆ. ಅಯ್ಯೋ ಮುಟ್ಟಾಳ, ನೀನು ಔಷಧಿ ಕುಡ್ದ ಅಂತನಪ್ಪ ಕೇಳಿದ್ದು. ಅಯ್ಯೋ, ದೊಡ್ಡ ಔಷಧಿ ತಿಂದ್ಯಾ ಇಲ್ವಾ ಅಂತ ಕೇಳ್ದೆ ನಾನು. ಅಯ್ಯೋ ನಿನ್ನ ಮಕ ಮುಚ್ಚಲೆ, ಔಷಧಿ ಕುಡ್ದೇನೋ ನೀನು? ಇಲ್ಲ ಡಾಕ್ಟ್ರೇ, ಔಷಧಿ ಸಿರಪ್ ತಾನೇ ಇದ್ದಿದ್ದು. ಮೊದ್ಲಿನಿಂದ ತೊಲಗಪ್ಪ ನೀನು, ಸುಮ್ನೆ ನನ್ನ ಮೆಂಟ್ಲು ಮಾಡ್ತಿದ್ಯಾ? ಅಣ್ಣ, ನಿಮ್ ಎದುರುಗಡ ಇವ್ರು ನನ್ಗೆ ಹೊಡೆದ್ರು, ಮತ್ತೆ ನೀವು ಅದನ್ನ ನೋಡ್ಕೊಂಡು ಇದಿರಲ್ಲ. ನಾನು ಅಮ್ಮವ್ರಿಗೆ ಈಗ್ಲೇ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಅಲ್ಲ, ಮನುಷ್ಯ ಯಾಕಂಗ ಹೇಳ್ತಾವದ? ನನಗೂ ಪರಿಚಯನೇ ಇಲ್ವಲ್ಲಪ್ಪ. ನಾನ್ ನಿಮ್ಮನ್ನ ಎಲ್ಲಲ್ಲಿ ಅಂತ ಹುಡುಕೋದು, ನೀವು ನೋಡಿದ್ರೆ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀರಾ? ತಗೊಳ್ಳಿ ನಿಮ್ಮ 5,000 ರೂಪಾಯಿ. ಕ್ಷಮಿಸಿ, ಕೊಡೋದು ಸ್ವಲ್ಪ ಲೇಟ್ ಆಗೋಯ್ತು, ಕ್ಷಮೆ ಇರ್ಲಿ. ನನಗ್ ಗೊತ್ತಿತ್ತು ನೀವು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಜೈಲ್ಗೆ ಹಾಕ್ಸೋ ಎಲ್ಲಾ ಪ್ಲಾನು ಮಾಡಿದಿರಿ ಅಂತ. ನಿಜ ತಾನೆ? ಅಯ್ಯೋ, ಯಾವನಪ್ಪ ನೀನು? ನನಗೆ ಈ ದುಡ್ಡು ಬೇಡ ಕಣ. ಅಯ್ಯೋ, ಹಂಗೆಲ್ಲ ಹೇಳ್ಬೇಡಿ ನೀವು. ಈ ದುಡ್ಡನ್ನ ನೀವು ತಗೊಳ್ಳೇಬೇಕು. ನಾನ್ ತಗೊಳ್ಳೋದಿಲ್ಲ. ಅಯ್ಯ 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 ಅಯ್ಯ, ನನ್ ಯಾಕೆ ಹೊಡಿತಿದ್ಯಾ? ಅಯ್ಯೋ ಬಿಡೋ. ಅಯ್ಯಪ್ಪ, ಏನಾದ್ರು ಪೊಲೀಸ್ ಅವರು ಕಂಪ್ಲೇಂಟ್ ಕೊಟ್ರೆ ನೀನ್ ತಿಥಿ ಮಾಡ್ಬಿಡ್ತೀನಿ. ಯಾಹೂ, 5,000 ಸಿಕ್ತಲ್ಲ, ನಡುವೆ ಪಾರ್ಟಿ ಮಾಡೋಣ ಈಗ. ನಾನು ಯಾರಿಗೂ ಪಾರ್ಟಿ ಕೊಡೋದಿಲ್ಲ. ನಾನು ಈ ದುಡ್ಡನ್ನ ಅವನಿಗೆ ವಾಪಸ್ ಕೊಡ್ತೀನಿ. ಟಕ್ಲು, ನೀನೊಬ್ಬ ಅಪ್ರಯೋಜಕ, ನಾಲಾಯಕ್ಕು. ಯಾವಾಗ ನೀನು ಆ ಶರ್ಮನಿಂದ 5,000 ರೂಪಾಯಿನ ವಾಪಸ್ ತರೋದಿಲ್ವೋ ಅಲ್ಲಿವರೆಗೂ ನಾನ್ ನಿನ್ನ ಮನೆ ಒಳಗೆ ಸೇರ್ಸೋದಿಲ್ಲ. ಸರಿ, ಎಲ್ಲಿ ತನಕ ದುಡ್ಡು ನನ್ನ ಕೈಗೆ ಬರಲ್ವೋ ಅಲ್ಲಿ ತನಕ ನಾನು ಈ ಮನೆಗೆ ವಾಪಸ್ ಬರಲ್ಲ. ಅಲ್ಲಿ ಆ ಕಡೆ, ಆಚೆಗೆ ಹೋಗೋ ದಾರಿ ಆ ಕಡೆ ಇದೆ. ಇಲ್ಲೋಡು, ಪತ್ಲು ಮೊದ್ಲೇನೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ನೀನ್ ಯಾವಾಗ ಇಲ್ಲಿಗೆ ಬಂದೆ? ತಾನೇ ಬಂದೆ. ಆಕ್ಚುಲಿ ನೀವೆಲ್ಲ ಯಾರು? ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಎಲ್ಲಾ ದುಡ್ಡು ನೀನೇ ನುಂಗು ನೀರು ಕುಡಿಬೇಕು ಅಂತಿದ್ಯಾ? ಯಾವ ದುಡ್ಡಪ್ಪ? ಸುಮ್ನೆ ನಾಟಕ ಮಾಡಬೇಡ, ಇಲ್ಲಾಂದ್ರೆ 5,000 ರೂಪಾಯಿಗೆ 5,000 ಒದೆ ತಿಂತ್ಯಾ. ಅಯ್ಯೋ, ಯಾವ 5,000 ರೂಪಾಯಪ್ಪ? ನೀವೆಲ್ಲ ಏನು ಮೆಂಟ್ಲುಗಳೇನಾ? ಇವ್ ಜೇಬಿಂದ 5,000 ರೂಪಾಯಿ ಕಿತ್ಕೊಳ್ಳಿ. ದುಡ್ಡಿನ ಆಸೆಗೆ ಗೆಳೆಯರನ್ನೇ ಮರ್ತು ಬಿಟ್ಟಿದ್ದಾನೆ ಇವನ್ ಪತ್ಲು. ಹಿಂಗೆಲ್ಲ ಮೋಸ ಮಾಡ್ಬಾರ್ದು. ಓಡ್ತಾ ಇದ್ದ ನಡೀರಪ್ಪ. ಅಲ್ಲೋಡಿ, ಅವನು ಬಿಡಬಾರ್ದು, ಬನ್ನಿ. ಅಯ್ಯೋ ಲೇ ಬಚ್ಚಲ್ ಮುಖದವನೇ, ನನ್ನ ಯಾಕೆ ಹೊಡ್ಕೊಂಡಿದ್ಯಾ? ಬಿಟ್ ಬಿಡೋಣ. ಅಯ್ಯೋ ಬಿಡ್ರೋ ಬಿಡ್ರೋ. 5,000 ರೂಪಾಯಿಗೋಸ್ಕರ ನಮ್ಗೆ ಯಾಮಾರಿಸ್ತೀಯಾ? ನಮ್ಮಿಂದನೇ ದೂರ ಹೋಗಕ್ ನೋಡ್ತೀನಲ್ಲೇ ಪತ್ಲು.
ಬೆಳಿಗ್ಗೆಯಿಂದ ಎಲ್ರು ನನ್ನ ಧರ್ಮದೇಟ್ ಹೊಡಿತಾವ್ರಲ್ಲಪ್ಪ. ಮೊದ್ಲವ್ ನಾಳೆ ಚಿಕ್ಕದ, ಇವಾಗ ನೀವೆಲ್ಲ ಸೆರಗ್ತಾ ಇದ್ದೀರಲ್ಲೋ. ನನ್ ಗೆಳೆಯ ಅಳ್ಬೇಡಪ್ಪ, ನಡಿ ಡ್ಯಾಬ್ ಹಾಕೋಬಿಟ್ಟು ಪಾರ್ಟಿ ಮಾಡೋಣ. ನಾನ್ ಎಲ್ಗೂ ಬರಲ್ಲ ಬಾಗ್ರಲ್ಲೇ, ನನ್ನ ಮನೆಗೆ ಹೋಗ್ತೀನಿ. ಯಾರು ನೋಡಿದ್ರು ನಾಯಿ ಕೊಡದೆ ಕುಡಿತಿದ್ದೀರಲ್ಲಪ್ಪ. ಲೇ ನಿಂತ್ಕೊಳ್ಳಲೇ, ಎಷ್ಟು ದಿವಸ ಆಯ್ತು ನಾನು ನಿನಗೆ ದುಡ್ಡು ಕೊಟ್ಟು, ವಾಪಸ್ ಕೊಡಕ್ಕೇನೋ ನಿನಗೆ ರೋಗ? ಬೆಳಗ್ಗೆ ನಾನ್ ನಿನ್ ದುಡ್ಡನ್ನ ವಾಪಸ್ ಕೊಟ್ಟಿದ್ದೀನಿ. ಬೆಳಿಗ್ಗೆನೆ ಕೊಟ್ಟ? ಎಷ್ಟು ದೊಡ್ಡ ಸುಳ್ಳು ಹೇಳ್ತಿದ್ಯಾ ನೀನು. ನನಗನ್ಸುತ್ತೆ ನಿನಗೆ ನನ್ನ ದುಡ್ಡು ವಾಪಸ್ ಕೊಡೋ ಮನ್ಸಿಲ್ಲ ಅಂತ. ನಾನು ಇವತ್ತು ನಿನ್ ಬಿಡಲ್ಲ, ದುಡ್ಡು ವಾಪಸ್ ತಗೊಳ್ತೀನಿ. ಇಲ್ಲಿದ್ಯಾ ನೀನು? ನಾನೇನೋ ಕೋಪದಲ್ಲಿ 2 ಮಾತು ಅಂದ್ಬಿಟ್ಟೆ, ಅಷ್ಟಕ್ಕೆ ನೀನು ಮನೆ ಬಿಟ್ಟು ಬಂದ್ಬಿಟ್ಟಿಯಾ? ನಡಿ ಮನೆಗೆ ನಡಿ. ನೀವ್ಯಾರು ತಾಯಿ? ನೀವ್ಯಾರು ಅಂತ ಗೊತ್ತೇ ಇಲ್ವೇ? ನಾನ್ ಯಾರು ಅಂತ ಗೊತ್ತಿಲ್ವಾ? ನನ್ನ ಮುದ್ದು, ನನ್ನ ಚಿನ್ನ, ನನ್ನ ವಜ್ರ, ನನ್ನ ಬಂಗಾರ. ನಾನ್ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಕ್ಕೆ ನೀನ್ ನಮ್ಮನ್ನೇ ಮರ್ತ್ ಬಿಟ್ಟಿಯಾ ಟಕ್ಲು? ಅಯ್ಯಯ್ಯೋ ಅಯ್ಯಯ್ಯೋ ಅಮ್ಮ, ತಾಯೇ ನನ್ ಬಿಟ್ಬಿಡಮ್ಮ. ಏನ್ ಮಾಡ್ತಿದ್ಯಾ ನೀನು? ನಾನ್ ನಿನ್ನ ಮಗ ಅಲ್ಲ, ನಾನು ಪತ್ಲು. ಬಿಟ್ಬಿಡು. ಮರದ ಮೇಲೆ ಕೂತಿದ್ದಾನ? ಅಲ್ಲ ಬರ್ತಿರೋದು? ಇಲ್ಲಿದ್ಯಾ? ಪತ್ಲು ಟಕ್ಲು ಮಗ್ನೆ ತಿನ್ನು, ಬೇಗ ತಿನ್ನು. ಅದ್ ಯಾಕೆ ತಿನ್ನೋದಿಲ್ಲ ಅಂತ ನಾನು ನೋಡ್ತೀನಿ. ಸಾಕು, ನನ್ನ ಕೈಲಿ ತಿನ್ನಕ್ಕಾಗ್ತಿಲ್ಲ. ತಗೋ, ಇದ್ ತಗೋ, ಇನ್ನು ತಿನ್ನು. ನನ್ ಟಕ್ಲು ಒಂದೇ ದಿನದಲ್ಲಿ ಎಷ್ಟು ಸಣ್ಣ ಆಗ್ಬಿಟ್ಟಿದ್ದಾನೆ. ಏನ್ ಜಾಸ್ತಿ ನನ್ನ ಕೈಲಿ ತಿನ್ನಕ್ಕಾಗಲ್ಲ. ದಯವಿಟ್ಟು ನನ್ ಬಿಟ್ಬಿಡಿ. ನಾನ್ ನಿಮ್ ಮಗ ಅಲ್ಲ, ನಾನ್ ನಿಮ್ ಮಗ ಟಕ್ಲು ಅಲ್ಲ, ಟಕ್ಲು ಅಲ್ಲ, ಟಕ್ಲು ಅಲ್ಲ. ನಾನ್ ಟಕ್ಲು ಅಲ್ಲ, ಟಕ್ಲು ಅಲ್ಲ, ಟಕ್ಲು ಅಲ್ಲ. ಪತ್ಲು ನಿಂತ್ಕೊಳ್ಳೋ, ನಮ್ಮಿಂದ ಯಾಕೋ ದೂರ. ನಾನ್ ಪತ್ಲು ಅಲ್ಲ, ನಾನ್ ಪತ್ಲು ಅಲ್ಲ, ನಾನ್ ಪತ್ಲು ಅಲ್ಲ. ಏನಪ್ಪ, ನನ್ನ ಮಾತು ನನಗೆ ಉಲ್ಟಾ ಹೊಡಿತಿದ್ಯಲ್ಲ? ನಾನ್ ನಿಮ್ ಟಕ್ಲು ಅಲ್ಲ, ನಾನ್ ನಿಮ್ ಪತ್ಲು ಅಲ್ಲ. ಇದು ನನ್ ಮಗನ್ ಧ್ವನಿನೇ. ಇದು ಪತ್ಲು ಹೋಗಿದ್ದಂಗಿದೆಯಲ್ಲ. ಅಮ್ಮ ನೋಡಮ್ಮ, ಇವರೆಲ್ಲ ನನ್ನ ಪತ್ಲು ಪತ್ಲು ಅಂತ ನಾಯಿ ಕೊಡ್ದೆ ಕುಡಿತಾವ್ರೆ. ಇವನು ಯಾರಮ್ಮ? ನೋಡಕ್ ತೆಟ್ ನಂತರನೇ ಇದ್ದಾನೆ. ನಿನ್ನಿಂದನೇನಾ ನನಗೆ ಬೆಳಗ್ಗೆಯಿಂದ ಧರ್ಮದಟ್ಟು ಬೀಳ್ತಿರೋದು. ಆದ್ರೆ ನಿನ್ನಿಂದ ನನಗೂ ಬೇಜಾರು ಇಟ್ಟು ಬೀಳ್ತಿದೆ ಗೊತ್ತಾ? ಕ್ಷಮಿಸ್ಬಿಡು ಮಗ್ನೆ, ನಾನು ನಿನ್ಗೆ ತುಂಬಾನೇ ತೊಂದರೆ ಕೊಟ್ಬಿಟ್ಟೆ. ನನಗೆ ಯಾವತ್ತೂ ಅನ್ಸೇ ಇರ್ಲಿಲ್ಲ ಇಷ್ಟರ ಮಟ್ಟಿಗೆ ಇಬ್ಬರು ಹೋಲ್ಕೆ ಒಂದೇ ತರನೇ ಇರುತ್ತೆ ಅಂತ. ಅದಕ್ಕೆ ಹೇಳೋದು ಗೆಳೆಯ, ಪ್ರಪಂಚದಲ್ಲಿ ಒಬ್ಬರ ತರ 7 ಜನ ಇರ್ತಾರೆ ಅಂತ. ಬಾ ಮಗನೆ, ಒಳಗ್ ಬಾ. ಎಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೇಕು. ಬೇಡಿ ಬೇಡಿ, ಇವತ್ತು ಬೇಡಿ. ಇವತ್ತು ಚೆನ್ನಾಗಿ ತಿಂದು ಇದ್ದೀನಿ. ಊಟನೂ ಅಷ್ಟೇ, ವಧೆನೂ ಅಷ್ಟೇ. ಇನ್ನೊಂದ್ಸರಿ ಬರ್ತೀವಿ. ಟಕ್ಲು ತಗೊಳಪ್ಪ ನೀನ್ 5,000 ರೂಪಾಯಿ. ಅವನು ಯಾರೋ ನೀನು ಅಂತ ತಿಳ್ಕೊಂಡು ನನ್ನ ಕೈಲಿ ಇದನ್ನು ಕೊಟ್ಬಿಟ್ನಪ್ಪ. ಓ, ವಿಷಯ ಗೊತ್ತಿಲ್ಲದೆ ನಾನು ಅವನಿಗೆ ನಾಯಿ ಕೊಡ್ದಂಗೆ ಕೊಡದ್ಬಿಟ್ಟೆ. ಥ್ಯಾಂಕ್ ಯು ಪತ್ಲು. ಸರಿ ಮಗನೆ, ಇದು ನಿನ್ ಮನೆನೇ ಅನ್ಕೋ. ಯಾವಾಗ ಬೇಕೋ ಆವಾಗ ಬಾ. ನೋಡಿ, ಈಗ ಮೊದ್ಲು ಹೋಗಿ ಎಲ್ಲರೂ ಊಟ ಮಾಡೋಣ. ಬಹಳ ಹೊಟ್ಟೆ ಹಸಿತಾ ಇದೆ ನನಗೆ. ಅಲ್ಲಿ ನೋಡಪ್ಪ, ಟಕ್ಲು ನನ್ನ ಹತ್ರ ದುಡ್ಡು ಇಸ್ಕೊಂಡು ಮತ್ತೆ ನನಗೆ ನಾಯಿ ಕೊಡ್ದಂಗೆ ಕುಡಿತಾವನೆ. ಓಡಿ ಓಡಿ ಓಡಿ, ಓಡ್ರ